ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ನಿಮ್ಮ ಸುನೀತಾ. ನಾನಿವತ್ತು ನಿಮಗೆ ತೋರ್ಸಕ್ಕೆ ಹೊರಟಿರೋದೇನು ಅಂದರೆ ಉತ್ತರ ಕರ್ನಾಟಕ ಸ್ಟೈಲ್ ಎಣ್ಣೆಗಾಯಿ ಪಲ್ಯ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ತೋರಿಸ್ತೇನೆ. ಫಸ್ಟು ಬದನೆಕಾಯಿ, ನಂತರ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ, ಕರಿಬೇವು, ಎಣ್ಣೆ, ಆಮೇಲೆ ಹುರಿದಿರೋಂಥ ಕಡಲೆ ಬೀಜ. ಇವಾಗ ಮಾಡೋದು ಹೇಗೆ ಅಂತ ನಾವು ನೋಡೋಣ, ಬನ್ನಿ. ಮೊದಲಿಗೆ ನಾವು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ ಎಣ್ಣೆನ. ಇಷ್ಟು ಸಾಕು. ನೆಕ್ಸ್ಟು ಏನು ಹಾಕ್ಕೊಳ್ಳೋಣ ಅಂದರೆ ಜೀರಿಗೆ ಸಾಸಿವೆ. ಇದನ್ನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂತ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ನೆಕ್ಸ್ಟು ಇದಕ್ಕೆ ಇನ್ನೂ ಡ್ಯಾನ್ಸ್ ಮಾಡ್ಸೋಣ ಅಂತ ನಾವೇನು ಹಾಕೋಣ ಅಂದರೆ ಕರಿಬೇವು ಹಾಕೋಣ. ನೋಡಿ ಎಷ್ಟು ಡ್ಯಾನ್ಸ್ ಮಾಡ್ತು ಅಲ್ವಾ. ನೆಕ್ಸ್ಟು ಆನಿಯನ್ ಹಾಕೋಣ. ನಾವಿವಾಗ ಆನಿಯನ್ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು. ಓಕೆನಾ? ಫ್ರೈ ಮಾಡ್ಕೊಳ್ಳೋಕೆ ಏನು ಬೇಕಂದರೆ ಸ್ಪೂನ್ ಬೇಕು ನಮಗೆ. ಹಾಗೆ ಹಿಡಿದ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಕೈಯೆಲ್ಲ ಪಟ ಪಟ ಅಂತ ಹೋಗುತ್ತೆ ನಮಗೆ. ಅದಕ್ಕೆ ನಾವೇನು ಮಾಡೋಣ, ಒಂದು ಸ್ಪೂನ್ ತಗೊಂಡು ಈ ಥರ ಬಾಡಿಸೋಣ ಅದನ್ನು. ನೋಡಿ, ನಾನು ಫಸ್ಟ್ ಟೈಮು ವಿಡಿಯೋ ಮಾಡ್ತಾಯಿದ್ದೀನಿ, ಅದು ಮಾತಾಡ್ಕೊಂಡು ಬೇರೆ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ, ಓಕೆನಾ? ನೋಡಿ, ಸ್ವಲ್ಪ ಆ ಕಡೆ ಈ ಕಡೆ. ಇಲ್ಲಿ ನನ್ನ ಮಗ ಒಬ್ಬನು ಏನಾದರೂ ತರಲೆ ಮಾಡ್ತಾ ಇರ್ತಾನೆ. ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ವೇಟ್ ಮಾಡೋಣ ಅದಕ್ಕೆ ನಾವು ಫ್ರೈ ಮಾಡೋಕ್ಕೆ. ಇವಾಗ ಆನಿಯನ್ನು ಫ್ರೈ ಆಯಿತು. ನೆಕ್ಸ್ಟ್ ಏನು ಹಾಕೋಣ, ನಾವು ಟೊಮ್ಯಾಟೊ ಹಾಕೋಣ. ಓಕೆನಾ? ಟೊಮ್ಯಾಟೊ ಆಯಿತು. ಟೊಮ್ಯಾಟೊನ ಈ ರೀತಿ ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಬೇಗ ಸಾಫ್ಟ್ ಆಗೋಕ್ಕೆ ನಾವು ಅದಕ್ಕೆ ಉಪ್ಪು ಹಾಕೋಣ. ಉಪ್ಪೆಲ್ಲಿದೆ? ಇಲ್ಲಿ ಉಪ್ಪು. ಓಕೆ, ಇಲ್ಲಿದೆ ಉಪ್ಪು. ನಾವು ಉಪ್ಪಿನ ಡಬ್ಬನ ಓಪನ್ ಮಾಡಿಕೊಂಡು ಉಪ್ಪು ಎಷ್ಟು ಬೇಕೋ, ನಾನಂತರೂ ಉಪ್ಪನ್ನು ಕೈಯಲ್ಲೇ ಹಾಕೋದು. ಆಮೇಲೆ ಸ್ಪೂನಲ್ಲಿ ಹೆಚ್ಚು ಕಮ್ಮಿ ಆಗಿಬಿಟ್ರೆ ತಿನ್ನೋರಿಗೆ ಕಷ್ಟ ಆಗುತ್ತೆ. ಕಮ್ಮಿ ಆದರೆ ಮೇಲೆ ಹಾಕೋಬೋದು. ಒಂದು ವೇಳೆ ಜಾಸ್ತಿ ಆಗಿಬಿಟ್ರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಆದರೆ ಆಮೇಲೆ ಅಡುಗೆ ಯಾರು ಮಾಡಿದ್ದು, ಉಪ್ಪೆಲ್ಲ ಹಾಕ್ತಾಯಿದ್ರಿ ಅಂತೆಲ್ಲ ಮಾತು ಬರುತ್ತೆ. ಏನು ನೋಡ್ಕೊಂಡು ಅಡುಗೆ ಮಾಡ್ತಾಯಿದ್ರಿ ಅಂತೆಲ್ಲ ಹೇಳ್ತಾರೆ ಗೊತ್ತಾ. ಅದಕ್ಕೆ ಉಪ್ಪನ್ನು ನೋಡಿಕೊಂಡು ಹಾಕಿ ಟೇಸ್ಟ್ ಮಾಡಿಬಿಟ್ಟು ಹಾಕಬೇಕು. ನೆಕ್ಸ್ಟ್ ಏನು ಹಾಕೋಣ, ಅರಿಶಿನ ಪುಡಿ ಹಾಕೋಣ. ಇವಾಗ ನಾವು ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ನಾನು ಆಮೇಲೆ 2 ಟೈಮ್ಸ್ ಹಾಕಿದೆ ಅಂತ ಹೇಳ್ಬಿಟ್ಟು ನೀವು 2 ಟೇಬಲ್ ಸ್ಪೂನೆಲ್ಲ ಹಾಕಬೇಡಿ. ಅದನ್ನು ಇವಾಗ ಚೆನ್ನಾಗಿ ಬಾಡಿಸೋಣ. ಒಂದು ನಿಮಿಷ, ನನಗೆ ಯಾವುದೋ ಫೋನ್ ಬರ್ತಾ ಇದೆ, ಸಾರಿ.
ನಂದು ವಿಡಿಯೋ ಕಟ್ ಆಯಿತು, ಯಾಕಂದರೆ ನನಗೆ ಒಂದು ಫೋನ್ ಬಂತಲ್ವಾ, ಅದಕ್ಕೆ ಅಲ್ಲಿ ವಿಡಿಯೋ ಮಾಡಬೇಕಾದ್ರೆ ಡಿಸ್ಟರ್ಬ್ ಆಯಿತು. ಇವಾಗ ನೆಕ್ಸ್ಟ್ ಏನು ಹಾಕೋಣ ಅಂದರೆ ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಖಾರ ಹಾಕೊಳ್ಳೋಣ. ನಮಗೆ ಎಷ್ಟು ಬೇಕೋ ಅಷ್ಟು. ನೀವು ಖಾರ ತಿನ್ನೋರಾದರೆ ಜಾಸ್ತಿ ಹಾಕ್ಕೊಳ್ಳಿ. ಇದು ನಮ್ಮದು ಖಾರ ಮನೆಯಲ್ಲೇ ಮಾಡಿರೋದು. ನಾವು ಎಲ್ಲ ಮೆಣಸಿನ್ಕಾಯಿ ತಗೊಂಡು ಒಣಗಿಸಿ ಅದನ್ನೆಲ್ಲ ಪುಡಿ ಮಾಡ್ಕೊಂಡು ಬರ್ತೀವಿ ಮಿಲ್ಗೋಗಿ. ನಮ್ಮ ಮನೇಲಿ ಅಷ್ಟೊಂದು ಖಾರ ತಿನ್ನಲ್ಲ, ಮಕ್ಕಳೆಲ್ಲ ತಿಂತಾರಲ್ವ, ಅದಕ್ಕೋಸ್ಕರ ನಾನು ಖಾರ ಕಮ್ಮಿ ಹಾಕೋದು. ಇವಾಗ ಇದನ್ನ ಇಷ್ಟು ಥರ ಬಾಡಿಸೋಣ. ಚೆನ್ನಾಗಿ ಸಾಫ್ಟ್ ಆಗಿದೆ ಇದು. ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ, ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಿಕೊಂಡು. ಇಲ್ಲಿ ಪಕ್ಕದಲ್ಲಿ ನನ್ನ ಮಗ ಕಡಲೆ ಬೀಜ ತಿಂತಾ ಇದ್ದಾನೆ. ಇವಾಗ ಒಂದೊಂದೇ ಬದನೆಕಾಯಿನ ನಾವು ಹಾಕೋಣ. ಬೇಡಮ್ಮ, ಕೈಯೇ ಹಾಯಾಗುತ್ತೆ ಕೊಡು. ಓಕೆ, ನಾನಿಲ್ಲಿ 6 ಬದನೆಕಾಯಿ ತಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡಬೇಕು ಚೆನ್ನಾಗಿ. ಈ ಥರ ಮಸಾಲೆ ಎಲ್ಲ ಇದಾಗಬೇಕು. ಇನ್ನೊಂದು ಸ್ಟೈಲಲ್ಲೆಲ್ಲ ಮಾಡ್ತಾ ಇರ್ತಾರೆ. ಆಮೇಲೆ ಫಸ್ಟ್ ಅಲ್ವಾ, ಅದಕ್ಕೆ ನಮ್ಮ ಸ್ಟೈಲ್ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಒಂಥರ ಮಾಡ್ತಾಯಿದ್ದೀನಿ. ಇನ್ನೂ ಮುಂದೆ ಮಾಡ್ತೀನಲ್ವ, ಆವಾಗ ಇನ್ನೂ ಯಾವುದಾದ್ರೂ ಸ್ಟೈಲಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ನನಗೇನು ಅಷ್ಟೊಂದಾಗಿ ಅಡುಗೆ ಬರಲ್ಲ, ಆದರೂ ಏನೋ ಟ್ರೈ ಮಾಡ್ತಾ ಇದ್ದೀನಿ ನಾನು. ಇದು ಇವಾಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು. ಅದಕ್ಕೋಸ್ಕರ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಅದ್ರ ಮೇಲೆ ಒಂದು ಮುಚ್ತೀನಿ. ಅದೆಲ್ಲ ಹೋಗಿ ಒಂದು ಪಾತ್ರೆ ಸಿಕ್ತು ಮುಚ್ಚೋಕೆ ಕರೆಕ್ಟಾಗಿ. ಇರಿ ಒಂದು ನಿಮಿಷ. ಸ್ಪೂನನ್ನು ಆಚೆ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಫ್ರೈ ಆಗೋ ಅಷ್ಟರಲ್ಲಿ ನಾವೇನು ಮಾಡೋಣ ಅಂದರೆ ಇವಾಗ ಕಡಲೆ ಬೀಜನ ಪುಡಿ ಮಾಡ್ಕೊ. ನಾವಿವಾಗ ಮಿಕ್ಸಿನ ಆನ್ ಮಾಡೋಣ. ಆನ್ ಮಾಡಿಕೊಂಡು ಅದನ್ನು ನೋಡ್ಕೋಬೇಕು, ಏನು ಕರೆಕ್ಟಾಗಿ ಪೌಡ್ರ್ ಆಗಿದೆಯಾ ಇಲ್ವಾ ಅಂತ. ಓಕೆ, ಪೌಡ್ರ್ ಆಗಿದೆ. ಒಂದು ಇವಾಗ ತೆಕ್ಕೊಬಿಟ್ಟು ಇಲ್ಲೇನಾಗಿದೆ ಇದು ಅಂತ ಚೆಕ್ ಮಾಡೋಣ. ಇವಾಗ ನಾವು ನೋಡಿ ಹೇಗೆ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ. ವಾವ್, ನೋಡಿದ್ರಾ ವೀಕ್ಷಕರೇ? ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊತಾ ಇದೆ. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಬೇಕು. ನೀರು ತಗೊಳ್ಳೋಣ, ಒಂದು ನಿಮಿಷ. ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸೋಣ ನಾವು ಇವಾಗ. ನೋಡಿಕೊಂಡು ನೀರು ಸೇರಿಸ್ಬೇಕು. ಹಂಗೆ ಹಾಕ್ತೀನಿ ಅಂತ ಸುಮ್ಮನೆ ಜಾಸ್ತಿ ಹಾಕ್ಬಿಟ್ರೆ ಇದು ಎಣ್ಣೆಗಾಯಿ ಆಗಲ್ಲ, ಆಮೇಲೆ ಎಣ್ಣೆ ಸಾಂಬಾರು ಆಗಿಬಿಡುತ್ತೆ. ಇವಾಗ ಹಾಕಿದ್ದೀವಿ ನಾವು. ಇದಕ್ಕೆ ಹಾಕ್ಬಿಟ್ಟು ಇದನ್ನ ನಾನು ಸ್ವಲ್ಪ ಹಾಕ್ಕೊಳ್ಳೋಣ. ನಾವು ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡ್ತೀನಿ ನಾನು. ನನ್ನ ಮಕ್ಕಳು ಇದು ಬದನೆಕಾಯಿ ಎಲ್ಲ ತಿನ್ನಲ್ಲ.
ಗೊಜ್ಜು ಮಾತ್ರ ತಿಂತಾರೆ. ಅದಕ್ಕೋಸ್ಕರ ನಾನು ನೀರನ್ನ ಸೇರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ. ಯಾಕಂದರೆ ನಾವು ಪುಡಿ ಮಾಡ್ಕೊಂಡಿದ್ದೀವಲ್ವಾ, ಇದನ್ನು ಸೇರಿಸ್ಬೇಕು. ಎಷ್ಟು ಇದನ್ನು ಜೋರು ಮಾಡ್ಕೊಳ್ಳೋಣ. ಇವಾಗ ಜೋರು ಮಾಡಿಕೊಂಡು ಈ ಥರ ಸೇರಿಸ್ಬೇಕು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವು ಇದನ್ನು ಕುದ್ದಿಲ್ಲ, ಇನ್ನೂ ಚೆನ್ನಾಗಿ ಕುದಿಬೇಕಿದು. ಬದನೆಕಾಯಿ ಎಲ್ಲ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಬೇಯಿಸಬೇಕು. ಒಂದು ಸ್ವಲ್ಪ ಹೊತ್ತು ನಾವು ಹೈ ಫ್ಲೇಮಲ್ಲಿ ಇಡೋಣ. ಹೈ ಫ್ಲೇಮಲ್ಲಿ ಇಟ್ಟ ಮೇಲೆ ಇದಕ್ಕೆ ನಾವು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ. ನಾನು ಸ್ವಲ್ಪ ಬ್ಯಾಲೆನ್ಸ್ ಆಗಿ ಇಟ್ಟಿರ್ತೀನಿ. ನಾನು ಎಲ್ಲನೂ ಒಟ್ಟಿಗೆ ಹಾಕಿಬಿಡಲ್ಲ. ನೋಡಿದ್ರಲ್ಲ ಹೇಗೆ ಕಾಣಿಸ್ತಾ ಇದೆ ನಮ್ಮದು ಎಣ್ಣೆಗಾಯಿ ಪಲ್ಯ. ಇದು ಚೆನ್ನಾಗಿ ಕುದಿಬೇಕಲ್ವ ಇವಾಗ, ಅದಕ್ಕೋಸ್ಕರ ನಾವು ಮತ್ತೆ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಿದ್ದೀನಿ. ಅಲ್ಲೇ ನೋಡಿ ಹೆಂಗೆ ಕುದೀತಾ ಇದೆ ನಮ್ಮದು ಎಣ್ಣೆಗಾಯಿ ಪಲ್ಯ. ಎಲ್ಲ ಹವೆ ಹಿಡ್ಕೊಬಿಡ್ತು. ನಾನು ನಿಮಗೆ ತೋರಿಸ್ತೀನಿ ಮತ್ತೆ ಅದು ಹೇಗಾಗಿದೆ ಅಂತ. ನೋಡೋಣ. ಒಂದು 2 ನಿಮಿಷ ಬಿಟ್ಬಿಟ್ಟು ಮತ್ತೆ ನೋಡ್ತಾ ಇದ್ದೀನಿ ನಾನು ಹೇಗೆ ಆಗಿದೆ ನಮ್ಮದು ಅಂತ. ಚೆನ್ನಾಗಿ ಕುದೀತಾ ಇದೆ. ಇವಾಗೆ ನಾವು ಈ ಥರ ಗೊಜ್ಜು ಬಂದಿದೆಯಲ್ವಾ, ಇದನ್ನೇನು ಮಾಡಬೇಕು ಇವಾಗ ಅಂದರೆ ಸ್ವಲ್ಪ ಸಿಮ್ಮಲ್ಲಿ ಇಕ್ಬೇಕು. ಫುಲ್ಲು ಸಿಮ್ಮಲ್ಲಿ ಇಕ್ಬಿಟ್ಟು ಬದನೆಕಾಯಿ ನೋಡಿ ಈ ಥರ ಇದೆಯಲ್ವ, ಇದು ಇನ್ನೂ ಬೆಂದಿಲ್ಲ. ಬದನೆಕಾಯಿ ಬೆನೆಯೋಕ್ಕೋಸ್ಕರ ನಾವು ಇದನ್ನು ಸಿಮ್ಮಲ್ಲಿ ಇಕ್ಬೇಕು. ಇವಾಗ ಜೋರಾಗಿ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ನಾವು ಹಾಕಿರ್ತೀವಲ್ಲ ಗೊಜ್ಜು, ಅದು ಏನೂ ಉಳಿಯೋಲ್ಲ ನಮಗೆ, ತಿನ್ನೋಕ್ಕೆ ಇರೋಲ್ಲ ಗೊಜ್ಜು, ಎಲ್ಲ ತಳಕ್ಕೆ ಇಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಸಿಮ್ಮಲ್ಲಿ ಇಡಬೇಕು. ಸಿಮ್ಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಬೇಕು. ಎಷ್ಟು ಒಂದು 5-7 ಮಿನಿಟ್ಸು ಸಿಮ್ಮಲ್ಲೇ ಇರಬೇಕದು. ಅದೇ ಥರ ಸಿಮ್ಮಲ್ಲಿದ್ದರೆ ಚೆನ್ನಾಗಾಗುತ್ತೆ. ಆಮೇಲೆ ತೋರಿಸ್ತೀನಿ. ಇವಾಗ ಅದ್ರ ಜೊತೆಗೆ ನಾವು ನೆಂಚ್ಕೊಳ್ಳೋಕ್ಕಂತ ನಾನು ಚಪಾತಿ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಚಪಾತಿ ಎಣ್ಣೆಗಾಯಿ ಪಲ್ಯ ಇವತ್ತು. ಅದಕ್ಕೋಸ್ಕರ ನಾನು ಹಿಟ್ಟು ಕಲಿಸ್ಕೊತೀನಿ. ಅದಕ್ಕೆ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ನಾನು ಕಲಿಸ್ಕೊತೀನಿ. ಬನ್ನಿ ನೋಡೋಣ ಏನಾಗಿದೆ ಅಂತ ಚೆಕ್ ಮಾಡೋಣ. ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಅಂತ. ಇವಾಗ ಇದು ಕರೆಕ್ಟಾಗಿ ಬಂದಿದೆ ನೋಡಿ. ಈ ಥರ ಆಗಬೇಕು ಅದೆಲ್ಲ. ನೋಡಿ ಗೊಜ್ಜೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇದೆಲ್ಲ ರೆಡಿ ಆಗೋ ಅಷ್ಟರಲ್ಲಿ ನಾನು ಚಪಾತಿ ಮಾಡ್ಕೊತಾ ಇದ್ದೆ ಇಲ್ಲಿ. ನೋಡಿ ನನ್ನ ಚಪಾತಿ ಯಾವ ಥರ ಉಬ್ಬಿ ಬಂದಿದೆ ಅಂತ. ಇದಕ್ಕೆ ಎಣ್ಣೆ ಹಚ್ಚೋಣ. ಎಣ್ಣೆ ಹಚ್ಚಿಬಿಟ್ಟು ಈ ಥರ ನಾನು ಕೈಯೆಲ್ಲ ಹಚ್ಬಿಡ್ತೀನಿ. ಈ ಥರ ಹಚ್ಚಿ ಚಪಾತಿ ನೋಡಿ ಫೈನಲ್ಲಿ ನಂದು ಎಣ್ಣೆಗಾಯಿ ಬದನೆಕಾಯಿ ಆಮೇಲೆ ಚಪಾತಿ ನಾನು ಈ ಥರ ಸರ್ವ್ ಮಾಡಿದ್ದೀನಿ. ನೋಡಿ 2 ಬೆರಳು ಹರಿತಾರೆ ಚಪಾತಿ ಹೇಗಿದೆ. ಅದ್ರ ಜೊತೆ ಈ ಥರ ಬದನೆಕಾಯಿನ ಹಿಂಗೆ ಅದ್ಬಿಟ್ಟು ವಾ ನಿಮ್ಮ ಬಾಯಲ್ಲೆಲ್ಲ ನೀರು ಬರ್ತಾ ಇರಬೇಕಲ್ಲ. ಸೂಪರಾಗಿದೆ. ಜೊತೆಗೆ ಆನಿಯನ್ನ ತಿನ್ನಬೇಕು. ಇದು ಮಾತ್ರ ಸೂಪರಾಗಿರುತ್ತೆ. ನೋಡಿ ಇದು ನನ್ನ ಫಸ್ಟ್ ವೀಡಿಯೋ. ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.